ಹಲೋ ಹಾಯ್ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಮಿಸ್ಟರ್ ವಿಜಯ್. ಎಲ್ಲರೂ ಹೆಂಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತೂ ಸಖತ್ತಾಗಿ ಬಿಂದಾಸ್ ಆಗಿದ್ದೀನಿ. ಸೊ ಏನಪ್ಪ ಇವತ್ತು ಅಂದರೆ ನಿಮ್ಮೆಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡೋಕ್ಕೆ ಬಂದಿಲ್ಲ ಗೈಸ್. ನಾನು ಒಂದು ಹೊಸ ಸೀರೀಸ್ಗೆ ವೆಲ್ಕಮ್ ಮಾಡೋಕ್ಕೆ ಬಂದಿದ್ದೀನಿ. ಏನಪ್ಪ ಸೀರೀಸ್ ಅಂತ ನೋಡ್ತಿದ್ದೀರಾ? ಸೊ ಗೈಸ್, ವಿ ಆರ್ ಟ್ರಾವೆಲಿಂಗ್ ಫ್ರಮ್ ಚಿಕ್ಕ ತಿರುಪತಿ ಟು ಚಿಕ್ಕಮಗಳೂರು. ಸೊ ಹೊಸ ಚಿಕ್ಕಮಗಳೂರು ಸೀರೀಸ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಗೈಸ್, ಫೈನಲಿ ತಿಪ್ಟೂರ್ನ ರೀಚ್ ಆಗಿದ್ದೀವಿ. ಸೊ ಇಲ್ಲೇ ಒಂದು ಕಾಫಿ ಬ್ರೇಕ್ ಅಂತ ಹಾಕಿದ್ದೀವಿ. ಈಗ ಟೈಮ್ ಅರೌಂಡು 1:08 ಗೈಸ್. ಅರೌಂಡ್ ಒಂದು 4:35 o'clockಗೆ ನಾವು ಚಿಕ್ಕಮಗಳೂರು ರೀಚ್ ಆಗ್ತೀವಿ ಗೈಸ್. ಸೊ ನಮ್ಮ ಬೇಬಿ ಫುಲ್ ವೆಟ್ ಆಗಿಬಿಟ್ಟಿದ್ದಾಳೆ, ಮಳೆ ಬೀಳ್ತಿದೆ. ಇಲ್ಲೇ ಹೈವೇ ಪಕ್ಕದಲ್ಲೇ ಪಾರ್ಕ್ ಮಾಡಿ ಸೊ ಒಂದು ಕಾಫಿ ಬ್ರೇಕ್ನ ತೊಗೊಂಡು ಜರ್ನಿ ಕಂಟಿನ್ಯೂ ಮಾಡೋಣ ಅಂತ ಗೈಸ್. ಫೈನಲಿ ಭದ್ರಾ ಟೈಗರ್ ರಿಸರ್ವ್ಗೆ ಬಂದು ಆಲ್ಮೋಸ್ಟ್ 4:30ಗೆ ಬಂದ್ವಿ. ಬಟ್ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ವಿ ಬಿಕಾಸ್ ಇಲ್ಲಿ ಓಪನ್ ಇದ್ದಿಲ್ಲ. ಸೊ ಈಗ ಜಸ್ಟ್ ಓಪನ್ ಆಗಿದೆ. ಸೊ ನಮ್ಮ ಬೇಬಿ ಅಲ್ಲಿ ಪಾರ್ಕ್ ಆಗಿದ್ದಾಳೆ. ನಾನೀಗ ಜಸ್ಟ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಇದ್ದೆ. ಸೊ ಇಲ್ಲಿ ಟಿಕೆಟ್ಸ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ದೀವಿ. ಸೊ ಬನ್ನಿ ಟಿಕೆಟ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಟೈಗರ್ ರಿಸರ್ವ್ಗೆ ಹೋಗೋಣ. ಡೈರೆಕ್ಟ್ ಟೈಮ್ ವೇಸ್ಟ್ ಮಾಡೋದು ಬೇಡ. ಟೈಗರ್ ರಿಸರ್ವಲ್ಲಿ ಏನೇನಿಲ್ಲ ನಡೆಯುತ್ತೆ ಅಂತ ಇನ್ ಡೀಟೇಲ್ಡಾಗಿ ನೋಡೋಣ. ಸೊ ಗೈಸ್, ಸ್ಟಾರ್ಟ್ ಆಗಿದೆ. ಈಗ ನಾವು ಸಫಾರಿಗೆ ಹೋಗ್ತಾ ಇದ್ದೀವಿ ಜೀಪಲ್ಲಿ. ಸೊ ಕಮ್ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಗೈಸ್, ಫಸ್ಟ್ ಸೈಡ್ ಸೀಟ್ ನಮಗೆ ಕಾಡು ಕೋಣ. ಗೈಸ್, ಈಗ ನಾವು ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ನೋ ಎಂಟ್ರಿ ಝೋನ್ ಅಂದರೆ ಲೈಕ್ ಇವ್ರದ್ದು ಇದರಲ್ಲಿ ಬಿಟ್ಟು ನಾವು ನಾರ್ಮಲಾಗಿ ಎಲ್ಲ ಹೋಗೋಕ್ಕಾಗಲ್ಲ ಇದರಲ್ಲಿ. ಸೊ ಹೋಗೋಣ ಬನ್ನಿ. ವ್ಯೂ ನೋಡಿ ಗೈಸ್, ಫುಲ್ ನೈಟ್ ಚಿಂದಿ ಮಳೆ ಆಗೋಗಿದೆ. ವಾಟರ್ ಫುಲ್ ಹರ್ಕೊಂಡು ಹೋಗ್ತಿದೆ. ಏನಿದೆ ಗೊತ್ತಾ, ಮಳೆ ಬಿದ್ದು ಈಗ ನಿಂತಿರೋದಕ್ಕೆ ವ್ಯೂ ಸಖತ್ತಾಗಿದೆ. ಹಾಗೈಸ್, ನಿಮಗೆ ಇಲ್ಲಿ ಯೂಶ್ವಲಿ 1.5 hour ಜೀಪ್ ಸಫಾರಿ ಇರುತ್ತೆ. ಸೊ ಇವತ್ತು ಮಳೆ ಬಿದ್ದಿರೋದ್ರಿಂದ ವೆದರ್ ಮಾತ್ರ ಚಿಂದಿ ಮಸ್ತಾಗಿದೆ. ಈಗಾಗಲೇ ವೆದರ್ ಎಲ್ಲ ನೋಡಿದ್ದೀರಾ, ಭಯಂಕರ ಇದೆ. ನೋಡಿ ಹೆಂಗಿದೆ ಗೊತ್ತಾ ಗೈಸ್, ವೆದರು ಸಖತ್ ಚಿಲ್ಲಾಗಿದೆ. ಬರ್ಬೇಕಾದ್ರೆ ಅಷ್ಟೊಂದು ಹಾಟ್ ವೆದರಿಂದ ಬಂದ್ವಿ ನಾವು, ಬಟ್ ಇಲ್ಲಿ ಬಂದಮೇಲೆ ಸಖತ್ ಚಿಲ್ಲಾಗಿ ಸಖತ್ತಾಗಿದೆ ಗೈಸ್. ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಈ ಥರ ಇರುತ್ತೆ ವೆದರ್ ಅಂತ. ಬರೀ ಕಾಡ್ಕೋಣಗಳೇ ಕಾಣಿಸ್ತಿದೆ ಗೈಸ್. ಇಲ್ಲಂತೂ ಸರಿಯಾಗಿದ್ದಾವೆ ನೋಡಿ, ಎಷ್ಟಿದ್ದಾವೆ. ನೋಡಿ ಗೈಸ್, ಫೈನಲಿ ಜಿಂಕೆ ಕಾಣಿಸ್ತು. ಎಷ್ಟೊಂದು ಜಿಂಕೆಗಳಿದೆ. ಸೊ ದೂರದಿಂದನೇ ಮಾಡ್ತಾ ಇದ್ದೀವಿ. ಹತ್ರ ಹೋದ್ರೆ ಓಡೋಗ್ಬಿಡ್ತಾವೆ. ನೋಡಿ ಗೈಸ್, ಎಷ್ಟೊಂದು ಜಿಂಕೆ ಇದೆ, ಸಖತ್ತಾಗಿದೆ. ಗೈಸ್, ಈ ಫಾರೆಸ್ಟ್ ಅರೌಂಡ್ 1,35,000. ಓಕೆ, 1,35,000 hectares ಇದೆ ಅಂತೆ ಗೈಸ್. ನಾವು ಅದರಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಹೇಳಿ? ಆಲ್ಮೋಸ್ಟ್ 1.5 hour ಇರುತ್ತೆ ಜೀಪ್ ಸಫಾರಿ. 1.5 hourಲ್ಲೇ ನಾವು 1% ಸಹ ಕವರ್ ಮಾಡೋಕ್ಕಾಗಲ್ಲ. ಮನೆ ನೋಡಿ ಏನು ಚಿಂದಿ ಇದೆ. ಬ್ರಿಟಿಷ್ ಹೋಮ್ಸ 1910 ಕಟ್ಟಿರೋದು. ಓಕೆ ಗೈಸ್, ನೋಡಿ ಗೈಸ್, 1910 $3,450 ವೆಚ್ಚದಲ್ಲಿ ಕಟ್ಟಿರೋ ಮನೆ ಇದು. ಬ್ರಿಟಿಷರು ಕಟ್ಟಿರೋ ಮನೆ ಅಂತೆ ಗೈಸ್. ಇದು ಸಖತ್ತಾಗಿದೆ. ಇದಕ್ಕಿಂತ ಆ ಮನೆ ಸಖತ್ತಾಗಿದೆ ಗೈಸ್. ಗೈಸ್ ನೋಡಿ, ಅಲ್ಲೊಂದು ಮರ ಕಾಣಿಸ್ತಿದೆಯಲ್ಲ, ಅದು 300 years ಓಲ್ಡ್ ಮರ ಅಂತೆ. ಸೊ ಗೈಸ್, ಫೈನಲಿ ಒಂದು ಆಯಿತು 1.5 hour ಆಯ್ತು ನಾವು ಸಫಾರಿಗೆ ಬಂದು. ಗ್ರೀನರಿ, ಈ ವ್ಯೂ ಮಾತ್ರ ಐಟಿ ಇದೆ ಗೈಸ್. ನೋಡಿ ಹೆಂಗಿದೆ, ಭಯಂಕರ ಇದೆ ವ್ಯೂ. ಸ್ವಲ್ಪ ಮುಂದೆ ಇನ್ನೊಂದು ಕಾಡ್ಕೋಣಗಳಿದೆ. ಸೊ ನಾವು ಈ ಥರ ಫಾರೆಸ್ಟಲ್ಲೆಲ್ಲ ಸೈಟ್ ಸೀಯಿಂಗ್ ಬಂದಾಗ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ಯಾಕಂದರೆ ತುಂಬ ವೈಡ್ ರೇಂಜ್ ಇರುತ್ತಲ್ವ ಫಾರೆಸ್ಟು, ಎಲ್ಲೆಲ್ಲಿ ಏನೇನು ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಈ ಥರ ನೋಡಿ ಏನೇನು ಕಾಣುತ್ತೋ ಅದನ್ನು ನೋಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ನೋಡಿ ಇಲ್ಲಿ ಎಷ್ಟು ದೊಡ್ಡದು ಕಾಡ್ಕೋಣಗಳಿದೆ. ವರ್ತ್ ಇಟ್ ಗೈಸ್. ಈ ಥರ ಗ್ರೀನರಿನ ಎಂಜಾಯ್ ಮಾಡಬೇಕು ಅಂದರೆ ನೀವು ಬ್ಯಾಂಗ್ಳೂರು ಅನ್ನೋ ಒಂದು ಟ್ರಾಫಿಕ್ಕಿಂದ ಹೊರಗಡೆ ಬಂದು ಇಟ್ಸ್ ಅ ಬೆಸ್ಟ್ ಪ್ಲೇಸ್ ಟು ಚಿಲ್ ಔಟ್. 1.5 hour 2 hours ಸಖತ್ ಎಕ್ಸ್ಪೀರಿಯನ್ಸ್ ಗೈಸ್, ಮೈಂಡ್ ಬ್ಲೋಯಿಂಗ್ ಸೀರಿಯಸ್ಲಿ. ನೋಡ್ತಿದ್ರೆ ಇನ್ನೂ ಸ್ವಲ್ಪ ಹೊತ್ತಿಗೆ ತಿರುಗಾಡ್ಕೊಂಡಿರೋಣ ಅನ್ನೋ ಥರ ಫೀಲ್ ಆಗ್ತಿದೆ.
ಅಷ್ಟು ಚೆನ್ನಾಗಿದೆ ಗ್ರೀನರಿ ಮಾತ್ರ. ಸೊ ಫಸ್ಟ್ ಟೈಮ್ ನನಗೆ ಸಫಾರಿ ಎಕ್ಸ್ಪೀರಿಯೆನ್ಸು, ಬಟ್ ಇಟ್ ವಾಸ್ ಆಸಮ್, ನೆಕ್ಸ್ಟ್ ಲೆವೆಲ್. ನೋಡಿ ಗೈಸ್ ಹೆಂಗಿದೆ ವ್ಯೂ. ಯೂಶ್ವಲಿ ನಾವು ಮೂವೀಸಲ್ಲಿ ಎಲ್ಲ ನೋಡ್ತಿರ್ತೀವಿ ಈ ಥರ ವ್ಯೂಸ್ನ. ಸೊ ಇದನ್ನು ಫಸ್ಟ್ ಟೈಮ್ ನಾನು ನನ್ನ ಬ್ಲಾಗಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ ಗೈಸ್. ಫೈನಲಿ ಗೈಸ್ ಭದ್ರಾ ಟೈಗರ್ ರಿಸರ್ವ್ ಒಳಗಡೆಯಿಂದ ಹೊರಗಡೆ ಬರ್ತಾ ಇದ್ದೀವಿ. ಏನು ಒಳಗಡೆ ಹೋಗಿದ್ವಲ್ಲ, ಸೊ ಇದೇ ಗೇಟಿಂದ ಒಳಗಡೆ ಹೋಗಿದ್ವಿ. ಸೊ ಇದೇ ಗೇಟಿಂದ ಹೊರಗಡೆ ಬರ್ತಾ ಇದ್ದೀವಿ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಗೈಸ್ ಭದ್ರಾ ಟೈಗರ್ ರಿಸರ್ವ್ ಒಳಗಡೆ. ಈ ನೇಚರ್ ಸಖತ್ತಾಗಿದೆ. ಸನ್ರೈಸು ನೋಡಿದ್ವಿ, ಮತ್ತು ಒಂದಷ್ಟು ಪ್ರಾಣಿಗಳು ನೋಡಿದ್ವಿ. ಈ ವ್ಯೂ ಏನಿದೆಯಲ್ಲ ಗೈಸ್ ನೋಡಿ ಹೆಂಗಿದೆ, ಚಿಂದಿ ವ್ಯೂ. ಎಷ್ಟು ಆನೆಗಳಿದೆ ಸರ್ ಇದರೆಲ್ಲ? ರೌಂಡ್ 446 ಇದೆ. ಹುಲಿಗಳು 42 ಇದಾವೆ. 42 ಇದಾವೆ. 42 ಟೈಗರ್ಸ್. ಯಾಕಂದರೆ ಇದು ನ್ಯಾಚುರಲ್ ಫಾರೆಸ್ಟ್, ಅದೇ ಥರ ಫುಡ್ ಹಾಕಿ ಸಾಕೋದೇನಿಲ್ಲ ಅಲ್ಲ. ಹಂಗಾಗಿ ಯಾವ ರೋಡಲ್ಲಿ ಏನು ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ನೀರಿಂದು ಇದಿರುತ್ತೆ, ಅಲ್ಲೆಲ್ಲಿ ನೀರಿಗೆ ಅಲ್ಲೇ ಕುಡಿಬೇಕಂತ. ಇಲ್ಲಿ ಆ ಥರ ಏನಿಲ್ಲ, ಎಲ್ಲ ಕಡೆ ನೀರಿದ್ದಾವೆ. ಅಲ್ಲೆಲ್ಲಿ ಕೆರೆಗಳಿದ್ದಾವೆ, ರಿವರ್ ಇದಾವೆ. ಸೋಮಾಯಿನಿ ಅಂತ ರಿವರ್ ಇದೆ. ಎಲ್ಲಿ ಬೇಕು ಅಲ್ಲೆಲ್ಲೇ ಕುಡಿತಾ ನೀರು. ಹಂಗಾಗಿ ಎಲ್ಲಿ ಬರುತ್ತೆ ಅನ್ನೋದು ಐಡಿಯಾ ಇರಲ್ಲ. ಹಂಗಾಗಿ ಅದಕ್ಕೆ ಎಲ್ಲ ರೂಟಲ್ಲಿ ಎಲ್ಲ ಸುತ್ತಾಡ್ತೀವಿ. ಸಿಗೋದು ಮೇಲೆ ಡಿಪೆಂಡ್ ಇರುತ್ತೆ ಅಷ್ಟೇ. ಈಗ ಹೋದ್ರಲ್ಲ, ಈಗ ನೋಡಿದ್ರಲ್ಲ ರೋಡ್ ಸೈಡಲ್ಲಿ ಇರ್ತವೆ ಆರಾಮ್ಸೆ ಮೇಯ್ಕೊಂಡು ಕಾಡ್ಕೋಣ, ಜಿಂಕೆ, ಕಡವೆ ಅವೆಲ್ಲ. ಗೈಸ್ ಫೈನಲಿ ಸಫಾರಿ ಮುಗಿಸ್ಕೊಂಬಂದ್ವಿ. ಒಂದೊಳ್ಳೆ ಜೀಪ್ ಸಫಾರಿ ಆಯಿತು ನಮಗಂತೂ. ಸೊ ತುಂಬ ಚೆನ್ನಾಗಿ ಸೈಟ್ ಆಯಿತು. ಸೊ ನೋಡಿದ್ರೆ ಅನ್ಕೊತಿದ್ದು ನೀವೂ. ಸೊ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬಾರ್ದು ಗೈಸ್. ನೀವು ಯಾವತ್ತೇ ಸಫಾರಿಗೆ ಹೋದ್ರೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಹೋದರೆ ನೀವು ಒಂದಷ್ಟು ಪ್ರಾಣಿಗಳನ್ನ ನೋಡ್ಬೋದು. ಬಿಕಾಸ್ ಇಟ್ಸ್ ನ್ಯಾಚುರಲ್ ಆಗಿರೋದ್ರಿಂದ ಅವ್ರಿಗೂ ಎಲ್ಲಿರುತ್ತೆ ಅಂತ ಗೊತ್ತಿರಲ್ಲ. ಮತ್ತು ಇದು 1 ಲಕ್ಷ ಸಮಥಿಂಗ್ ಏನೋ ಇದೆ, ಹೇಳಿದ್ನಲ್ಲ ಆಗ್ಲೇ. ಸೊ ಅಷ್ಟು ದೊಡ್ಡ ಫಾರೆಸ್ಟ್ ಆಗಿರೋದ್ರಿಂದ ನಿಮ್ಗೆ ಅದು ಎಲ್ಲಿರುತ್ತೆ ಏನು ಅಂತ ಗೊತ್ತಿಲ್ಲ. ಅರೌಂಡ್ 42 ಏನೋ ಟೈಗರ್ಸ್ ಇದೆಯಂತೆ, 400 ಸಮಥಿಂಗ್ ಏನೋ ಎಲಿಫೆಂಟ್ಸ್ ಇದೆಯಂತೆ, ಅವ್ರು ಸರ್ ಆಗಲೇ ಹೇಳಿದ್ರಲ್ಲ. ಸೊ ಹಂಗಾಗಿ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಒಂದ್ಸಲಿ ಒಳಗಡೆ ಬಂದರೆ ಸೊ ನಿಮಗೂ ಸೈಟ್ಸ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ನೋಡಿದ್ರೆ ಅನ್ಕೊತೀನಿ ಯಾವ ಥರ ಸೈಟ್ ಆಗಿದೆ ಅಂತ. ನೀವು ಯಾರಾದರೂ ಚಿಕ್ಕಮಂಗ್ಳೂರು ಸೈಡು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಭದ್ರಾ ಟೈಗರ್ ರಿಸರ್ವ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸೊ ಈಗ ನಾವು ನಮ್ಮ ಕಾರ್ ತಗೊಂಡು ಸ್ಟೇ ಕಡೆ ಹೋಗೋದಾ ಇಲ್ಲ ಇನ್ನೇನಾದರೂ ಪ್ಲ್ಯಾನ್ಸ್ ಇದೆಯಾ ಅಂತ ನೋಡ್ತೀವಿ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ನಾವು ನೆಕ್ಸ್ಟ್ ಸ್ಟೇಗೆ ಹೋಗಿ ಏನೇನು ಮಾಡ್ತೀವಿ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ. ನಿಮಗೇನಾದರೂ ಈ ಪಾರ್ಟ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡ್ತೀರಿ. ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ.